ಲೋಕಸಭಾ ಚುನಾವಣೆಗೆ ಕೇವಲ ಒಂದು ವಾರ ಮಾತ್ರ ಬಾಕಿ ಉಳಿದುಕೊಂಡಿರುವಂತಹ ಬೆನ್ನಲ್ಲೇ ಈಗ ಪ್ರಚಾರದ ಅಖಾಡ ಚುನಾವಣೆ ಅಖಾಡ ಬಿರುಸಾಗಿ ಸಾಗ್ತಾ ಇರುವಂತಹದ್ದು ರಂಗೇರ್ತಾ ಇದೆ. ಲೋಕಸಭಾ ಚುನಾವಣೆಯ ಅಖಾಡ ಇವತ್ತು ರಾಜ್ಯಕ್ಕೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಸಹ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಸೇರಿದಂತೆ ಬೆಂಗಳೂರಿನಲ್ಲೂ ಸಹ ಮೋದಿ ಅವರ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶದ ಮೂಲಕ ಮತಭೇಟೆಯನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬೆಂಗಳೂರು ವ್ಯಾಪ್ತಿಯ 4 ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಸಹ ಮಾಡಲಿದ್ದಾರೆ. ಬಳಿಕ ಬೆಂಗಳೂರಲ್ಲಿ ರೋಡ್ ಶೋ ಸಹ ನಡೆಯುತ್ತೆ. ಸಭೆ ನಡೆಸುವಂತಹ ಮೋದಿ ಇನ್ನು ಅರಮನೆ ಮೈದಾನದಲ್ಲಿ ಸಂಜೆ 5:30ಕ್ಕೆ ಸಮಾವೇಶದಲ್ಲೂ ಸಹ ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮತಯಾಚನೆಯನ್ನು ಸಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ ಎನ್ಡಿಎ 400 ಸ್ಥಾನಮಾನಗಳನ್ನ 400 ಕ್ಷೇತ್ರಗಳನ್ನ ಗೆಲ್ಕೊಳ್ಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಬಿಜೆಪಿ ಈಗಾಗಲೇ ಎಲ್ಲೆಲ್ಲಿ ಬಿಜೆಪಿ ತನ್ನ ಪಾರುಪತ್ಯವನ್ನ ಸಾಧಿಸಬೇಕು, ಯಾವುದು ಎಷ್ಟರ ಮಟ್ಟಿಗೆ ಬಿಜೆಪಿಯ ಮೇಲೆ ಪರಿಣಾಮ ಬೀರುತ್ತೆ, ಹಾಗಾಗಿ ಅದು ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಸಹ ಜಾರಿಯಲ್ಲಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಭರಪೂರವಾದಂತಹ ಭರವಸೆಗಳನ್ನು ಈಡೇರಿಸಿರುವಂತಹ ಪಂಚ ಗ್ಯಾರಂಟಿಗಳೇನಿದೆ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ರಾಜ್ಯದ ಜನತೆ ಒಲವನ್ನ ಕೂಡ ತೋರಿಸುವಂತಹ ಸಾಕಷ್ಟು ವಾಲುವಂತಹ ಸಾಕಷ್ಟು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ಪಂಚ ಗ್ಯಾರಂಟಿ ಕಡೆಗೆ ಹೆಚ್ಚಾಗಿ ವಾಲುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ತಿಳಿದಿರುವಂತಹದ್ದು. ಅದರಲ್ಲೂ ಕಾಂಗ್ರೆಸ್ ಎಲ್ಲೆಲ್ಲಿ ಅತಿ ಹೆಚ್ಚು ಸ್ಥಾನಮಾನವನ್ನ ಗೆದ್ಕೊಂಡು ಬಂದಿದೆಯೋ ಅಂತಹ ಕ್ಷೇತ್ರಗಳ ಮೇಲೆ ಅತಿ ಹೆಚ್ಚಿನ ಫೋಕಸ್ ಅನ್ನ ಕೂಡ ಮಾಡ್ತಾ ಇರುವಂತಹದ್ದು. ಇನ್ನು ಬಿಜೆಪಿಯಲ್ಲಿ ಈ ಬಾರಿ ಎಲ್ಲೆಲ್ಲಿ ವೀಕ್ ಇದೆಯೋ ಅಂತಹ ಕ್ಷೇತ್ರಗಳಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡೋದ್ರ ಮೂಲಕ ಸಮಾವೇಶವನ್ನ ಮಾಡೋದ್ರ ಮೂಲಕ ಮತಭೇಟೆಯನ್ನ ಸಹ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗ್ತಾ ಇದ್ದಾರೆ. ಇನ್ನು ಮೊನ್ನೆಯಷ್ಟೇ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಚುನಾವಣೆಯ ದಿನಾಂಕ ನಿಗದಿಯಾದ ಬಳಿಕ ಘೋಷಣೆಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಮೈಸೂರಿಗೆ ಆಗಮಿಸಿದ್ರು. ಅವತ್ತು ಮಂಡ್ಯ, ಮೈಸೂರು, ಹಾಸನ ಸೇರಿದಂತೆ ಚಾಮರಾಜನಗರ ಕ್ಷೇತ್ರಗಳು 4 ಕ್ಷೇತ್ರಗಳ ಪಾರುಪತ್ಯವನ್ನ ಹೇಗೆ ಸಾರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮತಭೇಟೆಯನ್ನ ಸಹ ಮಾಡಿದ್ರು. ಹಾಗೆ ಇನ್ನು ಕರಾವಳಿಯ ಭಾಗ ಅಂತ ಅಂದ್ರೆ ಅದು ಬಿಜೆಪಿಯ ಭದ್ರಕೋಟೆ. ಆ ಬಿಜೆಪಿಯ ಭದ್ರಕೋಟೆಯಲ್ಲಿ ಈ ಬಾರಿ ಬಿಲ್ಲವ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಪ್ಲಾನ್ ಮಾಡಿಕೊಂಡಿದೆ. ಯಾವ ರೀತಿ ಈ ಬಾರಿ ಮಿಷನ್ 20 ರೀಚ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಬಿಲ್ಲವ ಮತಗಳನ್ನ ಸೆಳೆಯುವಂತಹದ್ರಿಂದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರಾವಳಿ ಭಾಗದಲ್ಲೂ ಸಹ ರೋಡ್ ಶೋನಲ್ಲಿ ಭಾಗಿಯಾಗಿದ್ದು ಲೋಕಸಭಾ ಗೆಲ್ಲೋದಕ್ಕೆ ಬಿಜೆಪಿ ಹೈಕಮಾಂಡ್ ಸರ್ಕಸ್ ಅನ್ನ ಮಾಡ್ತಾ ಇದೆ. ಮೋದಿಯ ಬೆನ್ನಲ್ಲೇ ರಾಜ್ಯಕ್ಕೆ ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಎಂಟ್ರಿ ಆಗುತ್ತೆ. ಏಪ್ರಿಲ್ 23 ಮತ್ತೆ 24ಕ್ಕೆ ರಾಜ್ಯಕ್ಕೆ ಬಿಜೆಪಿ ನಾಯಕರು ಸಹ ಆಗಮಿಸ್ತಾ ಇರುವಂತಹದ್ದು. ಏಪ್ರಿಲ್ 23ರಂದು ರಾಜ್ಯಕ್ಕೆ ಅಮಿತ್ ಶಾ ಅವರು ಆಗಮಿಸ್ತಾರೆ. ಇದಾದ ಬಳಿಕ ಬೆಂಗಳೂರಿನ ವಿವಿಧ ಕಡೆಯಲ್ಲಿ ರೋಡ್ ಶೋನಲ್ಲೂ ಸಹ ಭಾಗಿಯಾಗ್ತಾರೆ. ಚುನಾವಣಾ ಚಾಣಾಕ್ಷ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಏಪ್ರಿಲ್ 24ರಂದು ಯೋಗಿ ಆದಿತ್ಯನಾಥ್ ಎಂಟ್ರಿ ಸಹ ರಾಜ್ಯಕ್ಕೆ ಆಗ್ತಾ ಇರುವಂತಹದ್ದು. ಬೆಂಗಳೂರು ವ್ಯಾಪ್ತಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಪ್ರಚಾರವನ್ನ ಸಹ ಮಾಡಲಿದ್ದಾರೆ. ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಬಳಿಕ ಮಡಿಕೇರಿಯಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಯೋಗಿ ಭಾಗಿಯಾಗ್ತಾರೆ. ಹಾಗೆ ಅಮಿತ್ ಶಾ ಸಹ ಭಾಗಿಯಾಗಲಿದ್ದಾರೆ. ಉಡುಪಿಯ ಮಲ್ಪೆಯಲ್ಲಿ ಸಾರ್ವಜನಿಕ ಸಭೆಯಲ್ಲೂ ಸಹ ಭಾಗಿಯಾಗುವಂತಹದ್ರ ಬಗ್ಗೆ ಮಾಹಿತಿ ಇರುವಂತಹದ್ದು. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬಂದು ಹೋದ ಬಳಿಕ 23, 24 ಈಗಾಗಲೇ ದಿನಾಂಕ ಸಹ ನಿಗದಿಯಾಗಿರುವಂತಹದ್ದು. ಬೆಂಗಳೂರು ಸೇರಿದಂತೆ ಮೈಸೂರು, ಮಡಿಕೇರಿ, ಕೊಡಗು ಭಾಗದಲ್ಲಿ ಭಾಗವಹಿಸುವಂತಹದ್ದು ಸಭೆ ಹಾಗೆ ಸಮಾವೇಶದಲ್ಲೂ ಸಹ ಅಮಿತ್ ಶಾ ಹಾಗೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತಹದ್ದು. ಯೋಗಿ ಆದಿತ್ಯನಾಥ್ ಅವರು ಬೆಂಗಳೂರು ವ್ಯಾಪ್ತಿಯಲ್ಲಿ ಪ್ರಚಾರವನ್ನ ಮಾಡಿದ್ರೆ ಅದಾದ ಬಳಿಕ ಪ್ರಚಾರದ ಬಳಿಕ
ಸಾರ್ವಜನಿಕ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಹಾಗೇನೆ ಯೋಗಿ ಆದಿತ್ಯನಾಥ್ ಅವರು ಸಹ ಲೋಕ ಸಮರವನ್ನ ಗೆಲ್ಲೋದಕ್ಕೆ ಯಾವ ರೀತಿ ತಂತ್ರಗಾರಿಕೆಯನ್ನು ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಸಾಕಷ್ಟು ಶತಾಯಗತಾಯವಾಗಿ ಹೈಕಮಾಂಡ್ ಗೆಲ್ಲುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಪ್ಲಾನ್ಸ್ಗಳು ಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಸಾಕಷ್ಟು ಈಗ ರೋಡ್ ಶೋ, ಸಭೆ, ಸಮಾರಂಭ ಸೇರಿದಂತೆ ಸಾರ್ವಜನಿಕರಿಗೆ ಈಗ ಡೋರ್ ಟು ಡೋರ್ ಪ್ರಚಾರ ಹೇಗೆ ಮಾಡ್ತಾರೋ, ಮಾಧ್ಯಮಗಳಲ್ಲಿ ಸುದ್ದಿ ಹೇಗೆ ಪ್ರಚಾರ ಆಗುತ್ತೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರವಾಗುವಂಥದ್ದು ಬಾಯಿಂದ ಬಾಯಿಗೆ. ಹಾಗಾಗಿ ಕೇಂದ್ರದ ಕೊಡುಗೆ ಏನು, ರಾಜ್ಯ ಸರ್ಕಾರದ ವಿಫಲ ಯತ್ನಗಳು ಏನೇನು, ರಾಜ್ಯದಲ್ಲಿ ಈಗಾಗಲೇ ಯಾವ ರೀತಿ ನಾವು ಅನುದಾನವನ್ನು ಕೊಟ್ಟಿದ್ದೀವಿ, ಹೀಗೆ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಸಭೆಯಲ್ಲಿ ಕಾಂಗ್ರೆಸ್ನ ಕೊಡುಗೆ ಏನು ಅನ್ನುವಂಥದ್ರ ಕುರಿತಾಗಿ ಕೂಡ ಜನದ ಮನದಾಳಕ್ಕೆ ತಟ್ಟುವಂತೆ ಮುಟ್ಟುವಂತೆ ಇವರ ಭಾಷಣವನ್ನ ಮಾಡೋದರ ಮೂಲಕ ಮತಭೇಟೆಯನ್ನು ಸಹ ಮಾಡಲಿದ್ದಾರೆ. ಆದರೆ ಇದು ರಾಜ್ಯದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಇದರ ಪರಿಣಾಮ ಯಾವ ರೀತಿ ಇರುತ್ತೆ? ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸಹ ಈ ಬಾರಿ ಮಿಷನ್ 20 ರೀಚ್ ಆಗಲೇಬೇಕು, ಅಬೌವ್ 20 ಓಕೆ, ಆದರೆ ಇನ್ನು 20 ರೀಚ್ ಆಗಲೇಬೇಕು ಅಂತ ಹೇಳಿ ಸಹ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗಾಗಿ ಗ್ಯಾರಂಟಿ ಯೋಜನೆ ಅದರ ಜೊತೆಗೆ ಪ್ರತಿಧ್ವನಿ ಪ್ರಜಾಧ್ವನಿ 2.0 ಏನಿದೆ, ಕಾಂಗ್ರೆಸ್ನ ಹೈಕಮಾಂಡ್ ಈಗ ಮೊನ್ನೆಯಷ್ಟೇ ಲೋಕಸಭಾ ಚುನಾವಣೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಭರಪೂರ 5 ಗ್ಯಾರಂಟಿಗಳನ್ನು ಸಹ ಮತ್ತೊಮ್ಮೆ ಘೋಷಣೆ ಮಾಡಿರುವಂತಹದ್ದು. ಈ ಘೋಷಣೆಯು ಸಹ ಇಲ್ಲಿ ನಮ್ಮ ರಾಜ್ಯದ ಜನತೆಗೆ ಮುಟ್ಟುವಂತೆ ಯಾವ ರೀತಿ ಪ್ರಚಾರವನ್ನ ಮಾಡಬೇಕು ಅನ್ನೋದರ ಕುರಿತಾಗಿ ಕೂಡ ಕಾಂಗ್ರೆಸ್ ಪಡೆ ಇತ್ತ ಬಿಜೆಪಿಗೆ ಟಕ್ಕರನ್ನ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಫೈರ್ ಬ್ರ್ಯಾಂಡ್ ನಾಯಕರು ಏನಿದ್ದಾರೆ, ಸ್ಟಾರ್ ನಾಯಕರೇನಿದ್ದಾರೆ, ಅವರು ನಮ್ಮ ರಾಜ್ಯದ ಜನದ ಮತಭೇಟೆಯನ್ನು ಮಾಡೋದಕ್ಕೂ ಸಹ ಮುಂದಾಗ್ತಾ ಇರುವಂತಹದ್ದು.